ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ಇವಾಗ ಮಳೆಗಾಲದ ಆಟಿ ತಿಂಗಳು ಎಂದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗೋದು ಕೆಸುವಿನ ಪತ್ರಡೆ ನಮ್ಮ ಊರಲ್ಲಿ ಮಾತ್ರ ಅಲ್ಲ, ಹೊರದೇಶಕ್ಕೆ ಕೂಡ ಹೋಗಿದೆ. ಈ ಹೊರದೇಶಕ್ಕೆ ಕೂಡ ಈ ಪತ್ರಡೆಯ ಕೆಸುವಿನ ಎಲೆಯನ್ನು ಕೊಂಡೋಗಿ ಅಲ್ಲಿ ಕೂಡ ಪತ್ರಡೆಯನ್ನು ಮಾಡ್ತಾರೆ. ಇವತ್ತು ಈ ಒಂದು ಕೆಸುವಿನ ಎಲೆಯಿಂದ ಈ ಕೆಸುವಿನ ಪತ್ರಡೆಯನ್ನು ಮಾಡ್ತೇನೆ. ಸುಲಭವಾಗಿ ಮಾಡಬಹುದು. ಹೇಗೆ ಮಾಡುವುದಂತ ನೋಡೋಣ. ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು 3 ಗಂಟೆ ನೆನೆಸಿ ಇಟ್ಟಿದ್ದೇನೆ. ರೆಡಿ ಮಾಡುವ. 5 ಬ್ಯಾಡಗೆ ಮೆಣಸು, ಅರ್ಧ ಹಿಡಿ ತೆಂಗಿನಕಾಯಿ ತುರಿ, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಚಮಚ ಮೆತ್ತೆ, 4-5 ಗಿಡ್ಡ ಕೆಂಪು ಮೆಣಸು, 1 ಕಪ್ ಉದ್ದಿನ ಬೇಳೆ, 2-3 ದಂಟು ಬೇಸಪ್ಪು ಮತ್ತು ನೆನೆಸಿದ ಅಕ್ಕಿ, ಮತ್ತೊಂದು 2 ಚಮಚ ಉಡಿ ಬೆಲ್ಲ, 1/4 ಚಮಚ ಇಂಗು, ಮತ್ತೊಂದು 1/4 ಚಮಚ ಈ ಅರಿಶಿನ ಹುಡಿ. ಉದ್ದಿನ ಬೇಳೆಯನ್ನು ರುಬ್ಕೊಳ್ಳಿಕ್ಕಿಲ್ಲ, ಅದು ಸೈಡಿಗೆ ಇಡಬೇಕು. ಉಳಿದೆಲ್ಲ ಮಸಾಲೆಯನ್ನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈ ಥರ ಹುರ್ಕೊಳ್ಬೇಕು, ರೋಸ್ಟ್ ಮಾಡಬೇಕು. ಅಕ್ಕಿ ಎಲ್ಲ ರೋಸ್ಟ್ ಮಾಡಲಿಕ್ಕಿಲ್ಲ, ಹುರ್ಕೊಳ್ಳಿಕ್ಕಿಲ್ಲ, ಮಸಾಲೆ ಪದಾರ್ಥಗಳು ಮಾತ್ರ ಹುರ್ಕೊಳ್ಳಿಕ್ಕೆ. ಇವಾಗ ಇಲ್ಲಿ ಬೇಸಪ್ಪನ್ನು ಹಾಕುವ, ಒಗ್ಗರಣೆ ಸೊಪ್ಪನ್ನು, ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡುವ. ಈ ರೋಸ್ಟ್ ಆದ ನಂತರ ಪರಿಮಳ ಬರ್ತದೆ. ನಂತರ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ರುಬ್ಕೊಳ್ಳಿಕ್ಕೆ ಮೊದಲಿಗೆ ಅಕ್ಕಿಯನ್ನು ಹಾಕುವ. ಮತ್ತು ಎಲ್ಲ ಮಸಾಲೆಗಳು ನಾವು ಹುರ್ಕೊಂಡು ಇಟ್ಟಿದ್ದೇವೆ ನೋಡಿ, ರೋಸ್ಟ್ ಮಾಡಿ, ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕಬೇಕು. ಉದ್ದಿನ ಬೇಳೆ ಒಂದು ಇದಕ್ಕೆ ಹಾಕ್ಲಿಕ್ಕಿಲ್ಲ, ಅದು ಸಪ್ರೇಟ್ ಇಡಬೇಕು, ಅದು ಲಾಸ್ಟಿಗೆ ಹುಡಿ ಮಾಡಲಿಕ್ಕೆ. ಮತ್ತು ಬೆಲ್ಲ, ಇಂಗು ಮತ್ತು ಅರಿಶಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಈ ಮಸಾಲೆ ರುಬ್ಬುವಾಗ ನೀರು ಜಾಸ್ತಿ ಹಾಕಬಾರ್ದು, ತೆಳುವಾಗಬಾರ್ದು, ದಪ್ಪ ಇರಬೇಕು. ಬೇಕಾದಷ್ಟು ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ಮಸಾಲೆ ಗ್ರೈಂಡ್ ಮಾಡಿ ಆಯಿತು ನೋಡಿ. ಇಷ್ಟು ದಪ್ಪ ಇರಬೇಕು ಮತ್ತು ಇಷ್ಟು ನೈಸ್ ಆಗಿರಬೇಕು. ಉದ್ದಿನ ಬೇಳೆಯನ್ನು ಮೊದಲಿಗೆ ತೊಳೆದು ಒಣಗಿಸಿ ಇಟ್ಟಿದೆ. ಇವಾಗ ಹುಡಿ ಮಾಡಿ ಇದಕ್ಕೆ ಹಾಕ್ತಾ ಇದೆ. ನೈಸಾಗಿ ಹುಡಿ ಆಗಬೇಕು. ನೀವು ತೊಳೆದು ಈ ತವಾದಲ್ಲಿ ಎಲ್ಲ ರೋಸ್ಟ್ ಮಾಡಿ ಹುಡಿ ಮಾಡಿ ಕೂಡ ಇದಕ್ಕೆ ಹಾಕ್ಬೋದು. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಮಸಾಲೆ ಒಟ್ಟಿಗೆ ಉದ್ದಿನ ಬೇಳೆ ಮಿಕ್ಸ್ ಆಗುವಾಗ ಇನ್ನೂ ಕೂಡ ದಪ್ಪ ಬರುತ್ತೆ. ಉಪ್ಪೆಲ್ಲ ನೋಡಬೇಕು. ಈ ಟೈಮಲ್ಲಿ ಉಪ್ಪೆಲ್ಲ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಕೆಸುವಿನ ಎಲೆ ನಮಗೆ ಪ್ರಕೃತಿ ಕೊಡುವ ಒಂದು ಕೊಡುಗೆ. ಈ ಮರಕೆಸು ಅದು ಭಾಳ ರುಚಿ ಮತ್ತು ಭಾರಿ ಪರಿಮಳ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದು ಕಾಡಲ್ಲಿ ಇರುತ್ತೆ, ನಮಗೆಲ್ಲ ಭಾಳ ಅಪರೂಪ, ಸಿಗೋದಿಲ್ಲ. ಅದು ಮಾತ್ರ ತುಂಬ ರುಚಿಯಾಗಿರುತ್ತೆ. ನಾನು ಈ ಥರದ ಕೆಸುವಿನ ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಈ ಥರ ಎಲೆ ಇದೆ ನೋಡಿ, ಇದು ಚೆನ್ನಾಗಿ ತೊಳಿಬೇಕು. ಈ ಒಳಬದಿ ಹೊರಬದಿ ಚೆನ್ನಾಗಿ ತೊಳಿಬೇಕು. ಮಳೆಗಾಲ ಎಲ್ಲ ಹುಳ ಎಲ್ಲ ಗೂಡು ಕಟ್ಟಿರ್ತದೆ, ಚೆನ್ನಾಗಿ ತೊಳೆದು ಒರೆಸಬೇಕು. ಮತ್ತು ಈ ಥರ ನೋಡಿ, ಇದಕ್ಕೆ ದಂಟು ಇರುತ್ತೆ, ಅದನ್ನು ಈ ಚಾಕುವಿನಲ್ಲಿ ತೆಗಿಬೇಕು. ಇಲ್ಲದ್ರೆ ನಮಗೆ ಅದು ರೋಲ್ ಮಾಡಲಿಕ್ಕೆ ಬರೋದಿಲ್ಲ. ಚೆನ್ನಾಗಿ ಮೆಲ್ಲಗೆ ಎಲೆ ಅರಿಬಾರ್ದು, ಈ ಥರ ತೆಗಿಬೇಕು. ಈ ಥರ ದಂಟು ತೆಗಿಲಿಕ್ಕೆ ಕಷ್ಟ ಆದರೆ ಇನ್ನೊಂದು ಸುಲಭ ವಿಧಾನ ಇದೆ. ನಾವು ಚಪಾತಿ ಮಾಡ್ತೇವೆಲ್ಲ, ಈ ಲಟ್ಟರಿಂಗಿಂದ ಈ ಥರ ರೋಲ್ ಮಾಡಬೇಕು ನೋಡಿ. ಆವಾಗ ಎಲ್ಲ ಇದು ನೈಸ್ ಆಗುತ್ತೆ, ತುಂಬ ಸುಲಭ ಆಗ್ತದೆ ನಮಗೆ ರೋಲ್ ಮಾಡಲಿಕ್ಕೆ. ಚಾಕುವಿನಿಂದ ತೆಗಿಬೇಕಂತಿಲ್ಲ. ಎಲೆಯನ್ನು ಈ ಥರ ಉಲ್ಟಾ ಮಾಡಿ ಇಡಬೇಕು. ಮತ್ತು ನಾವು ರುಬ್ಬಿಕೊಂಡಿಟ್ಟ ಮಸಾಲೆಯನ್ನು ಈ ಥರ ಈ ಎಲೆಗೆ ಹಾಕಬೇಕು. ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ ಇಡೀ ಎಲೆಗೆ ತಾಗಿಸಬೇಕು ನೋಡಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಇಡೀ ಎಲೆಗೆ ನಮಗೆ ಮಸಾಲೆ ತಾಗಬೇಕು. ಇದರ ಮೇಲೆ ಇನ್ನೊಂದು ಎಲೆಯನ್ನು ಈ ಥರ ಇಡೋದು, ಅದಕ್ಕೆ ಕೂಡ ಮಸಾಲೆಯನ್ನು ಸರಿಯಾಗಿ ತಾಗಿಸುವುದು. ಇವಾಗ ಮತ್ತೊಂದು ಎಲೆ ನಾನು ಆ ಸೈಡ್ ಮಾಡಿ ಇಟ್ಟೆ, ಅದು ಈ ಸೈಡ್ ಮಾಡಿ ಇಡಬೇಕಿತ್ತು. ಈ ಥರ ನೋಡಿ, ಈ ಬದಿ ಬರಬೇಕಿತ್ತು, ಅದು ಹಾಗೆ ಮಾಡಿ ಇಟ್ಟರು ಕೂಡ ಎಂತ ಆಗೋದಿಲ್ಲ ನೋಡಿ. ಅದಕ್ಕೆ ಕೂಡ ಮಸಾಲೆಯನ್ನು ತಾಗಿಸೋದು. ಕೊನೆಗೆ ಇನ್ನೊಂದು ಎಲೆಯನ್ನು ಇಡ್ತಾ ಇದ್ದೇನೆ, 4 ಎಲೆ ಇಟ್ಟಿದ್ದೇನೆ ನೋಡಿ. ಈ ಥರ ಮಾಡಿ ಇಡಬೇಕು. ಇದಕ್ಕೆ ಕೂಡ ಮಸಾಲೆ ತಾಗಿಸೋದು. ಇವಾಗ ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಬದಿಗೆ ಕೂಡ, ಅಂದರೆ ಈ ಎಲೆಯ ಎಲ್ಲ ಬದಿಗೆ ಕೂಡ ಮಸಾಲೆ ತಾಗಿಸಬೇಕು ನೋಡಿ. ಈ ಥರ ಮಾಡಿ ಇವಾಗ ಈ ಥರ ಮಡಚಬೇಕು. ಮಡಚಿ ಅಲ್ಲಿ ಕೂಡ ಈ ಹಿಟ್ಟನ್ನು ಮಸಾಲೆಯನ್ನು ಸರಿಯಾಗಿ ತಾಗಿಸಬೇಕು. ನನಗೆ ಈ ಥರ ರೋಲ್ ಮಾಡಿ ಇಡಬೇಕು.
ಉಳಿದ ಎಲ್ಲ ಕೆಸುವಿನ ಎಲೆಗಳಿಗೆ ಈ ಥರನೇ ಮಸಾಲೆ ತಾಗಿಸಿ ರೋಲ್ ಮಾಡಿ ಸುರುಳಿ ಮಾಡಿ ಇಡಿ. ಒಂದು ತೊಂದರಲ್ಲಿ ನೀರು ಬಿಸಿ ಮಾಡಬೇಕು. ನೀರಿಗೆ ಸರಿ ಕುದಿ ಬರಬೇಕು. ಕುದಿ ಬಂದ ನಂತರ ಈ ಸುರುಳಿಗಳನ್ನು ಒಂದು ಅರ್ಧ ಗಂಟೆ ಹಬೆಯಲ್ಲಿ ಬೇಯಿಸುವ. ಅರ್ಧ ಗಂಟೆ ಆಯಿತು. ಇವಾಗ ಪತ್ರೊಡೆ ಬೆಂದಿದ ನೋಡಬೇಕು. ಒಂದು ಸ್ಪೂನ್ ಹಾಕಿ ಫೋರ್ಕ್ ಹಾಕಿ ಇಲ್ಲದ್ರೆ ಕಡ್ಡಿ ಹಾಕಿ ನೋಡ್ಬೋದು. ಈ ಥರ ನೋಡುವಾಗ ಮಸಾಲೆ ತಾಗದಿದ್ರೆ ಇದು ಬೆಂದಿದೆ ಅಂತ ಅರ್ಥ. ಇವಾಗ ನಮ್ಮ ಪತ್ರೊಡೆ ರೆಡಿಯಾಗಿದೆ. ಇವಾಗ ಈ ಸುರುಳಿಗಳನ್ನು ಏನು ಪತ್ರೊಡೆ ಇದೆ ಇದನ್ನೀಗ ಈ ಥರ ಕಟ್ ಮಾಡಬೇಕು. ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು. ಈ ಥರ ರೌಂಡಾಗಿ ಕಟ್ ಮಾಡಬೇಕು. ಈ ಪತ್ರೊಡೆ ಪೀಸ್ಗಳನ್ನು ಈಗ ಫ್ರೈ ಮಾಡಲಿಕ್ಕಿದೆ. ಒಂದು ತವಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಈ ಥರ ಈ ಪೀಸ್ಗಳನ್ನು ಫ್ರೈ ಮಾಡುವ. ಇದರ ಮೇಲೆ ಬೇಸಪ್ಪು ಎಲೆಗಳು, ಒಗ್ಗರಣೆ ಸೊಪ್ಪು ಏನಿದೆ ಕರಿ ಲೀವ್ಸ್ ಇದನ್ನು ಹಾಕುವ. 1/4 ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ತಿದ್ದೇನೆ. ಈ ಥರ ಹಾಕಬೇಕು. ನೋಡಿ, ಇದರ ಮೇಲೆ ಈ ಪೀಸ್ಗಳ ಮೇಲೆಲ್ಲ ಹಾಕಬೇಕು. 1 ಸ್ಪೂನ್ ತುಪ್ಪವನ್ನು ಇದರ ಮೇಲೆ ಹಾಕ್ತಿದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡಿದರೆ ತುಂಬ ರುಚಿ. ತೆಂಗಿನ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು. ಈ ಪೀಸ್ಗಳನ್ನು ತಿರುಗಿಸಿ ಹಾಕುವ. 2 ಬದಿಯಲ್ಲಿ ಕೂಡ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಈ ಬಿಳಿ ಎಳ್ಳನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಇವಾಗ ನಮ್ಮ ಪತ್ರೊಡೆ ಫ್ರೈ ರೆಡಿ ಆಯಿತು. ಆಟಿ ತಿಂಗಳಲ್ಲಿ ತುಂಬ ತಂಪಾದ ಮಳೆ. ಈ ಮಳೆಗೆ ಶೀತ ಕಫ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಈ ಒಂದು ಪತ್ರೊಡೆ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಿಸಿ ಬಿಸಿಯಾದ ಪತ್ರೊಡೆಗೆ ಬೆಣ್ಣೆ ತುಪ್ಪ ಹಚ್ಚಿ ತಿಂದರೆ ಅಂತೂ ಸ್ವರ್ಗ ಸುಖನೇ. ಒಮ್ಮೆ ಈ ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಪತ್ರೊಡೆ ಮಾಡಿ ತಿನ್ನಿ. ಥ್ಯಾಂಕ್ ಯು, ಬಾಯ್.